ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2024-25ನೇ ಸಾಲಿಗೆ ಯಾರೆಲ್ಲ 6ನೇ ತರಗತಿ ಪ್ರವೇಶಾತಿ ಬಯಸಿ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದಿರೋ ಅಂತಹ ವಿದ್ಯಾರ್ಥಿಗಳ ಈಗಾಗಲೇ ಒಂದು ಸಂಬಂಧಿಸಿದಂತ ಒಂದು ವೆಬ್ಸೈಟ್ ನಲ್ಲಿ ಹಾಲ್ ಟಿಕೆಟ್ ಪ್ರಕಟಗೊಂಡಿದೆ. ಸೊ ಆ ಒಂದು ಹಾಲ್ ಟಿಕೆಟ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಬೇಕು ಮತ್ತು ಯಾವ ರೀತಿ ಪ್ರಿಂಟ್ ಔಟ್ ಅನ್ನು ತೆಗೆದುಕೊಳ್ಬೇಕು, ಸೆಂಟರ್ ಎಲ್ಲಿ ಬಂದಿದೆ ಅಂತಕ್ಕಂಥ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ನೀವು ಬಳಸ್ತಕ್ಕಂಥ ಯಾವ್ದಾದ್ರು ಒಂದು ಬ್ರೌಸರ್ ಅಲ್ಲಿ JNV ಅಂತಾದ್ರೂ ಸರ್ಚ್ ಕೊಡಿ, ಇಲ್ಲಾಂದ್ರೆ ಜವಾಹರ್ ನವೋದಯ ವಿದ್ಯಾಲಯ ಅಂತಾದ್ರೂ ಸರ್ಚ್ ಕೊಡ್ರಿ. ಕೊಟ್ಟಾಗ ಇಲ್ಲಿ ಫಸ್ಟ್ ಆಪ್ಷನ್ ಕಾಣಿಸುತ್ತೆ ನಿಮ್ಗೆ ಜವಾಹರ್ ನವ ವಿದ್ಯಾಲಯ ಸಮಿತಿ ಅಂತೇಳಿ, ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ನಂತರ ಈ ರೀತಿ ಒಂದು JNV ಒಂದು ಹೋಮ್ ಪೇಜ್ ಕಾಣಿಸುತ್ತೆ. ಇಲ್ಲಿ ನಿಮ್ಗೆ ಫಸ್ಟ್ ಆಪ್ಷನ್ ಕಾಣಿಸುತ್ತೆ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್ಸ್ ಫಾರ್ ಕ್ಲಾಸ್ 6th JNV STS 2025 ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಇಲ್ಲಿ ಏನ್ ಮಾಡ್ರಿ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಕ್ಲಾಸ್ ಟು 6th ಅಂತ ಇದೆ, ಅದ್ರ ಕೆಳಗೆ ಇಲ್ಲಿ ಕ್ಯಾಂಡಿಡೇಟ್ ಕಾರ್ನರ್ ಅಂತ ಕಾಣುತ್ತೆ, ಅದ್ರ ಕೆಳಗೆ ಫಸ್ಟ್ ಆಪ್ಷನ್ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ಸ್ ಫಾರ್ ಕ್ಲಾಸ್ 6th ಅಂತ ಇದೆ 2025 ಅಂತೇಳಿ, ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂಡ ನಂತರ ಇಲ್ಲಿ ಫಸ್ಟ್ ಆಪ್ಷನ್ ನಿಮ್ಗೆ ಕಾಣಿಸುತ್ತೆ ರಿಜಿಸ್ಟ್ರೇಷನ್ ನಂಬರ್ ಅಂತ. ಈಗಾಗಲೇ ನೀವು ಅರ್ಜಿಯನ್ನು ಸಲ್ಲಿಸಿದಾಗ ಒಂದು ಅಕ್ನಾಲಜ್ಮೆಂಟ್ ನಿಮ್ಗೆ ಬಂದಿರುತ್ತೆ, ಒಂದು ಕಾಪಿ ಇಟ್ಕೊಂಡಿರ್ತೀರ. ಸೊ ಅಲ್ಲಿ ಒಂದು ಆ ಅಕ್ನಾಲಜ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಇಲ್ಲಿ ತೋರಿಸ್ತಿದ್ದೀನಿ ಅಕ್ನಾಲಜ್ಮೆಂಟ್, ಇದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕಾಣ್ತಿದೆಯಲ್ಲ ಇಲ್ಲಿ ಪರ್ಪಲ್ ಕಲರ್ ಅಲ್ಲಿ, ಸೊ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಈ ಒಂದು ಕಾಲಮ್ ಅಲ್ಲಿ ಎಂಟರ್ ಮಾಡ್ಕೊಳ್ಬೇಕು ನೀವು. ನಂತರ ಆಸ್ ಪರ್ ರೆಕಾರ್ಡ್ ಪ್ರಕಾರ, ಆಧಾರ್ ಕಾರ್ಡ್ ಪ್ರಕಾರ ಮತ್ತು ಅಕ್ನಾಲಜ್ಮೆಂಟ್ ಪ್ರಕಾರ ಇಲ್ಲಿ ಡೇಟ್ ಆಫ್ ಬರ್ತ್ ಏನಿದೆನೋ ಅದನ್ನ ಎಂಟರ್ ಮಾಡ್ರಿ. ಮಾಡ್ಕೊಂಡು ಇಲ್ಲಿ ಕಾಣಿಸ್ತಕ್ಕಂತಹ ಕ್ಯಾಪ್ಚಾವನ್ನ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡ್ಕೊಂಡು ಇಲ್ಲಿ ಡೇಟ್ ಆಫ್ ಬರ್ತ್ ಕಾಣುತ್ತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಸೊ ಇಲ್ಲಿ 2015 ಅಂತ ಬರುತ್ತೆ, ಇನ್ನೊಂದು ಇಲ್ಲಿ ಯಾರೋ ಮಾರ್ಕ್ ಕಾಣುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ 2014 ಅಂತ ಬರುತ್ತೆ. ಇಲ್ಲಿ ಇದರಲ್ಲಿ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಒಂದು ತಿಂಗಳು ಏನಿರುತ್ತೋ ಆ ಡೇಟು ಮತ್ತು ತಿಂಗಳನ್ನ ಇಯರ್ ಅನ್ನ ಎಂಟರ್ ಮಾಡಿ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಕಾಣಿಸ್ತಕ್ಕಂತಹ ಕ್ಯಾಪ್ಚಾವನ್ನ ಆಸ್ ಇಟ್ ಈಸ್ ಎಂಟರ್ ಮಾಡ್ರಿ. ಇಲ್ಲಿ ಹಾಗೆ ಇದನ್ನ ಸೈನ್ ಇನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನಂತರ ಅದು ಈ ರೀತಿ ಕಾಣಿಸುತ್ತೆ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಗ್ರೀನ್ ಇದರಲ್ಲಿ ಬರುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ವಿದ್ಯಾರ್ಥಿಯ ಒಂದು ಅಡ್ಮಿಟ್ ಕಾರ್ಡ್ ಏನಾಗುತ್ತೆ ಅಂದ್ರೆ PDF ರೂಪದಲ್ಲಿ ನಿಮ್ಮ ಒಂದು ಫೈಲ್ ಅಲ್ಲಿ ಸೇವ್ ಆಗುತ್ತೆ. ಅದನ್ನ ಸೇವ್ ಮಾಡ್ಕೊಂಡ ನಂತರ ಆ ಫೈಲ್ಗೆ ಹೋಗಿ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಗೆ ಕಾಣಿಸುತ್ತೆ, ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ಅಡ್ಮಿಟ್ ಕಾರ್ಡ್ ಅಂತ ಕಾಣಿಸುತ್ತೆ. ಇಲ್ಲಿ ಸ್ಟೇಟ್, ಡಿಸ್ಟಿಕ್, ಬ್ಲಾಕ್ ಅಂತ ಇದೆ, ರಿಜಿಸ್ಟ್ರೇಷನ್ ನಂಬರ್, ರೋಲ್ ನಂಬರ್ ಇದೆ. ಅಂದ್ರೆ ನಾಳೆ ನೀವು ವಿದ್ಯಾರ್ಥಿ ಕೂಡ್ತಕ್ಕಂತ ಒಂದು ನಂಬರ್, ಇದು ಡೆಸ್ಕಿಗೆ ಆಗ್ತಕ್ಕಂತಹ ನಂಬರ್ ರೋಲ್ ನಂಬರ್ ಆಗಿರುತ್ತೆ. ಕ್ಯಾಂಡಿಡೇಟ್ ಹೆಸರು ಇರುತ್ತೆ, ಅಭ್ಯರ್ಥಿಯ ಒಂದು ತಂದೆ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಕಾಣಿಸುತ್ತೆ, ಅವರ ಒಂದು ಕಾಂಟ್ಯಾಕ್ಟ್ ನಂಬರು ಮತ್ತು ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎಕ್ಸಾಮ್ ಸೆಂಟರ್ ಅಂಡ್ ನೇಮ್ ಅಂತೇಳಿ ಕಾಣುತ್ತೆ. ಅದು ಈ ಮಗುವಿನ ಯಾವ ಒಂದು ಎಕ್ಸಾಮ್ ಸೆಂಟರ್ ಬಂದಿದೆ, ಎಲ್ಲಿ ಬಂದಿದೆ ಮತ್ತು ಪ್ಲೇಸ್ ಯಾವುದು ಮತ್ತು ಟೈಮಿಂಗ್ ಏನು ಅಂತಕ್ಕಂಥ ಮಾಹಿತಿ ಇಲ್ಲಿ ನಿಮ್ಗೆ ಲಭ್ಯ ಆಗುತ್ತೆ. ಈ ಪರೀಕ್ಷೆ ಯಾವಾಗ ನಡೀತೈತೆ ಅಂದ್ರೆ ಜನವರಿ 18ನೇ ತಾರೀಕು 11:30ಕ್ಕೆ ನಡೆಯುವಂತ ಪರೀಕ್ಷೆ ಇದಾಗಿದೆ. ಅಂದ್ರೆ 11:30ರಿಂದ 1:30ರವರೆಗೂ ನಡೀತಕ್ಕಂತಹ ಪರೀಕ್ಷೆ ಇದಾಗಿದೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ವಿದ್ಯಾರ್ಥಿಯ ಒಂದು ಅಥವಾ ಮಗುವಿನ ಒಂದು JNV ನವೋದಯ ವಿದ್ಯಾಲಯಕ್ಕೆ ಸಂಬಂಧಿಸಿದಾಗೆ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಇದೆ. ಸೊ ನಿಮ್ಮ ವಿದ್ಯಾರ್ಥಿಯ ಒಂದು ಸೈನ್ ಅನ್ನು ಇಲ್ಲಿ ನೀವು ಮಾಡಿಸ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಅಲ್ಲಿ ಮೇಲ್ವಿಚಾರಕರು ಸಹಿ ಮಾಡ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಸಹಿಯನ್ನ ಮಾಡುವ ಹಾಗಿಲ್ಲ. ಇಲ್ಲಿ ಕ್ಯಾಂಡಿಡೇಟ್ ಸೈನ್ ಅಂತ ಇದೆಯಲ್ಲ, ಇಲ್ಲಿ ಅಷ್ಟೇ ನಿಮ್ಮ ವಿದ್ಯಾರ್ಥಿಯ ಸೈನ್ ಮಾಡಿಸ್ರಿ. ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.